ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಹೇಮಾದ್ರಿನಿಭಗಾತ್ರಾಯ ಸೀತಾಶೋಕವಿನಾಶಿನೇ ರಾಮಾಂಘ್ರಿಸೇವಕಾಯ ಸ್ಯಾದ್ ಆಂಜನೇಯಾಯ ಮಂಗಳಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿಸೂತ್ರಾಣಾಂ ಅಂತರ್ಜಲಮಶೀಷಮತ್. ರಾಮಕಥೆಯಲ್ಲಿ ಇವತ್ತು ಒಂದು ಸಮಾಧಾನದ ಘಟನೆ. 10 ತಿಂಗಳ ನಂತರ ಸೀತಾರಾಮರ ಸಮಾಗಮ ಆಗ್ತಾ ಇದೆ. ರಾಮನ ಆಜ್ಞೆಯಂತೆ ಹನುಮಂತ ಲಂಕೆಗೆ ಹೋಗಿ ಅಶೋಕವನದಲ್ಲಿದ್ದಂತಹ ಸೀತಾದೇವಿಗೆ ಎಲ್ಲ ವಿಷಯಗಳನ್ನೆಲ್ಲ ತಿಳಿಸ್ತಾನೆ. ಸೀತೆ ಶೀಘ್ರವಾಗಿ ರಾಮನನ್ನು ನೋಡುವಂತಹ ಕಾತುರದಲ್ಲಿದ್ದಾಳೆ ಅನ್ನುವಂಥ ಸಂಗತಿನ ಹನುಮಂತ ರಾಮನಲ್ಲಿಗೆ ಬಂದು ಹೇಳ್ತಾನೆ. ಆಗ ರಾಮ ವಿಭೀಷಣನಿಗೆ ಹೇಳ್ದ, ವಿಭೀಷಣ, ನೀನು ಸೀತೆಗೆ ಮಂಗಳ ಸ್ನಾನ ಮಾಡಿಸಿ ದಿವ್ಯ ಆಭರಣಗಳನ್ನೆಲ್ಲ ಧರಿಸ್ಕೊಂಡು ಒಳ್ಳೆಯ ಪೀತಾಂಬರವನ್ನು ಧರಿಸ್ಕೊಂಡು ಶೀಘ್ರವಾಗಿ ನನ್ನಲ್ಲಿಗೆ ಕರ್ಕೊಂಡು ಬಾ ಅಂತ ಹೇಳ್ತಾನೆ ರಾಮ. ಹಾಗೆ ಸೀತಾದೇವಿ ಮಂಗಳ ಸ್ನಾನವನ್ನು ಮಾಡಿದ್ಲು, ಆಭರಣವನ್ನೆಲ್ಲ ಹಾಕೊಂಡ್ಲು, ಪಟ್ಟೆ ಪೀತಾಂಬರಗಳನ್ನೆಲ್ಲ ಉಟ್ಕೊಂಡ್ಲು, ಸರ್ವಾಲಂಕಾರ ಭೂಷಿತಳಾಗಿ ಪಲ್ಲಕ್ಕಿಯಲ್ಲಿ ಕುಳಿತು ರಾಮನಲ್ಲಿಗೆ ಬರ್ತಾ ಇದ್ದಾಳೆ. ಸೀತೆಯನ್ನ ಕಂಡಂಥ ರಾಮನಿಗೆ ಅತ್ಯಂತ ಸಂತೋಷ ಒಂದು ಕಡೆ, ಇನ್ನೊಂದು ಕಡೆ ಏನೋ ಒಂದು ರೀತಿಯ ಕೊರಗು. ಅದೇನು ಅಂದರೆ, ಇಷ್ಟು ದಿವಸ ಸೀತೆ ಪರಗೃಹದಲ್ಲಿದ್ಲು, ಹೇಗೆ ಅವಳನ್ನು ಸ್ವೀಕರಿಸೋದು ಅನ್ನೋದು ಎಲ್ಲೋ ಒಂದು ಕಡೆ ಒಂದು ಸಂದೇಹ ಶುರುವಾಯಿತು. ಪಲ್ಲಕ್ಕಿಯಲ್ಲಿ ಬರ್ತಾ ಇದ್ದಂತಹ ಸೀತೆಯನ್ನು ನೋಡೋದಕ್ಕೆ ವಾನರರೆಲ್ಲ ತಾನು ಮುಂದು ಅಂತ ಮುಂದೆ ಮುಂದೆ ಬಂದು ಸೀತಾ ದರ್ಶನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ವಿಭೀಷಣ ಅವ್ರನ್ನೆಲ್ಲ ಹಿಂದಕ್ಕೆ ತಳ್ತಾ ಇದ್ದ. ಇದನ್ನು ನೋಡಿದಂಥ ರಾಮ ವಿಭೀಷಣನಿಗೆ ಹೇಳ್ತಾನೆ, ಎಂಥ ಕೆಲಸ ಮಾಡ್ತಾ ಇದೀಯಾ? ಈ ವಾನರರಿಂದ ತಾನೇ ನನಗೆ ಈಗ ಇವತ್ತು ಸೀತಾ ಸಮಾಗಮ ಆಗ್ತಾ ಇದೆ. ಯಾರನ್ನೂ ತಡಿಬೇಡ, ಎಲ್ಲ ಹತ್ತಿರಕ್ಕೆ ಬರಲಿ, ಸೀತಾ ದರ್ಶನ ಮಾಡಲಿ ಅಂತ ರಾಮ ಹೇಳ್ತಾನೆ. ಎಲ್ಲ ವಾನರರು ಅತ್ಯಂತ ಕುತೂಹಲದಿಂದ ಸಂತೋಷದಿಂದ ನೆಗೀತಾ ಕುಣಿತಾ ಆ ಸೀತಾ ದರ್ಶನ ಮಾಡ್ತಾ ಇದ್ದಾರೆ. ಸೀತೆ ಅಲ್ಲಿಂದ ಬಂದು ತನ್ನ ಸೆರಗನ್ನು ಮುಖಕ್ಕೆ ಮರೆಸ್ಕೊಂಡಿದ್ದಾಳೆ. ರಾಮನ ಸುಂದರವಾದಂತಹ ಮುಖವನ್ನು ನೋಡಿದ್ಲು. ತಾನು ಪುನಃ ಪತಿಯನ್ನು ನೋಡುವಂತಾಯ್ತಲ್ಲ ಅಂತ ಧನ್ಯತೆಯ ಭಾವನೆಯಿಂದ ಕೂಡಿದ್ದಾಳೆ. ತನ್ನ ಮನಃಕ್ಲೇಶವೆಲ್ಲ ದೂರ ಆಯಿತು ಅಂತ ಅಂದ್ಕೊಳ್ತಾಳೆ. ಆಗ ರಾಮ ಅಂದಿನಿಂದ ಅರಣ್ಯದಲ್ಲಿ ನಡೆದಂಥ ಎಲ್ಲ ವೃತ್ತಾಂತಗಳನ್ನೆಲ್ಲ ವಿವರವಾಗಿ ಸೀತೆಗೆ ತಿಳಿಸ್ತಾನೆ. ರಾಮ ಒಂದು ಮಾತು ಹೇಳ್ತಾನೆ, ನಾನಿದೆಲ್ಲ ಮಾಡಿದ್ದು ಬೇರೆ ಯಾರೂ ಅಲ್ಲ, ನನ್ನ ಚಾರಿತ್ರ್ಯದ ರಕ್ಷಣೆಗಾಗಿ, ನನ್ನ ಧರ್ಮದ ರಕ್ಷಣೆಗಾಗಿ. ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ತಾನಲ್ಲ ಮಾರೀಚ, ಧರ್ಮದ ಪ್ರತೀಕ ರಾಮ. ಧರ್ಮಕ್ಕೋಸ್ಕರ, ನನ್ನ ಚಾರಿತ್ರ್ಯಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡಿದೆ. ಸೀತೆ, ಒಂದು ಮಾತನ್ನು ಹೇಳ್ತೀನಿ ಕೇಳು. ನೀನು ಇಷ್ಟು ದಿವಸ ಆ ರಾವಣನ ಆಶ್ರಯದಲ್ಲಿದ್ದೆ, ಅದರಿಂದ ನನಗೆ ಒಂದು ಸ್ವಲ್ಪ ಮನಸ್ಸಿನಲ್ಲಿ ಸಂದೇಹ ಬಂದಿದೆ. ಅದರಿಂದ ಒಂದು ಮಾತು ಹೇಳ್ತಾ ಇದ್ದೀನಿ, ನೀನು ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ನಿನಗೆ ಇಷ್ಟವಾದರೆ ಲಕ್ಷ್ಮಣನ ಆಶ್ರಯದಲ್ಲಿರು, ಇಲ್ಲದೇ ಇದ್ದರೆ ಭರತ ಶತ್ರುಘ್ನರ ಆಶ್ರಯದಲ್ಲಿರು, ಇಲ್ಲೇ ವಿಭೀಷಣನ ಹತ್ರ ಇರು ಅಂತ ರಾಮ ದಿಢೀರಂತ ಈ ಮಾತನ್ನು ಹೇಳಿಬಿಟ್ಟು. ಈ ಕರ್ಣ ಕಠೋರವಾದಂಥ ಮಾತನ್ನು ಕೇಳಿದಂತಹ ಸೀತೆಗೆ ದಿಕ್ಕೇ ತೋಚೋದಿಲ್ಲ. ನನ್ನ ಮನಕ್ಲೇಶವೆಲ್ಲ ದೂರ ಆಯಿತು, ಸಂತೋಷದ ದಿನ ಬಂತು, ಆನಂದದ ದಿನ ಬಂತು, ರಾಮನ ದರ್ಶನ ಆಯಿತು ಅಂತೆಲ್ಲ ಹೇಳ್ತಾ ಇರುವಾಗ ದಿಢೀರಂತ ಸಿಡಿಲು ಬಡಿದಂತೆ ರಾಮ ಈ ಮಾತನ್ನು ಹೇಳಿಬಿಟ್ಟ. ಆಗ ಸೀತೆ ಅಳುತ್ತಾಳೆ, ಧಾರಿಯಾಗಿ ಕಣ್ಣೀರನ್ನು ಸುರಿಸ್ತಾಳೆ. ನಾನು ನನ್ನ ಚಾರಿತ್ರ್ಯದ ಮೇಲೆ ಆಣೆ ಮಾಡಿ ಹೇಳ್ತೀನಿ, ರಾಮ, ನನ್ನನ್ನು ಸಂದೇಹ ಪಡಬೇಡ. ನನ್ನ ಮನಸ್ಸು ಸದಾ ನಿನ್ನಲ್ಲಿಯೇ ನೆಲೆಸಿತ್ತು. ನೀನು ಈ ರೀತಿ ಸಂದೇಹ ಪಟ್ಟಿದ್ರಿಂದ ನಾನು ಬದುಕು ಏನು ಪ್ರಯೋಜನ ಇಲ್ಲ. ಲಕ್ಷ್ಮಣ, ಈಗಲೇ ನನಗೆ ಒಂದು ಚಿತೆಯನ್ನು ಸಿದ್ಧಪಡಿಸು. ನಾನು ಅದರಲ್ಲಿ ಪ್ರವೇಶ ಮಾಡಿ
ಪ್ರಾಣ ಬಿಟ್ಬಿಡ್ತೀನಿ ಅಂತ ಹೇಳ್ತಾಳೆ. ನಾನು ವೃಥ ಅಪವಾದವನ್ನು ಹೊತ್ತು ನಾನು ಬದುಕಲಾರೆ ಅಂತ ಸೀತಾದೇವಿ ಹೇಳ್ತಾಳೆ. ಇನ್ನೇನು ವಿಧಿನೇ ಇಲ್ಲ. ರಾಮ ಈ ರೀತಿ ಹೇಳಿಬಿಟ್ಟ, ಸೀತೆ ಈ ರೀತಿ ಹೇಳಿದ್ಲು. ಲಕ್ಷ್ಮಣ ಅಲ್ಲೇ ಒಂದು ಚಿತೆಯನ್ನು ಸಿದ್ಧಪಡಿಸ್ತಾನೆ. ಅಗ್ನಿ ಉರಿತಾ ಇರುತ್ತೆ. ಸೀತೆ ಶ್ರೀರಾಮನಿಗೆ ಪ್ರದಕ್ಷಿಣೆ ಮಾಡಿದ್ಲು. ಉರಿತಾ ಇದ್ದಂಥ ಚಿತೆಗೆ ನಮಸ್ಕರಿಸಿದ್ಲು, ಎರಡೂ ಕೈ ಜೋಡಿಸಿದ್ಲು. ಸೀತಾದೇವಿ ಗಟ್ಟಿಯಾಗಿ ಹೇಳ್ತಾ ಇದ್ದಾಳೆ, ನನ್ನ ಮನಸ್ಸು ಒಂದು ಕ್ಷಣವಾದರೂ ರಾಮನನ್ನು ಬಿಟ್ಟು ಕದಲಿಲ್ಲ ಅಂತಾದರೆ ಈ ಅಗ್ನಿ ನನ್ನನ್ನು ರಕ್ಷಿಸಲಿ ಅಂತ ಹೇಳಿ ಅಗ್ನಿ ಪ್ರವೇಶ ಮಾಡ್ತಾರೆ. ಸೀತೆ ಅಗ್ನಿಗೆ ಪ್ರವೇಶ ಮಾಡಿದ್ದನ್ನು ಮೇಲಿಂದ ಋಷಿಗಳು, ದೇವತೆಗಳು, ಗಂಧರ್ವರು, ಚಾರಣರು ಎಲ್ಲ ನೋಡ್ತಾ ಇದ್ದಾರೆ. ಕುಬೇರ, ಯಮ, ದೇವೇಂದ್ರ, ವರುಣ, ಶಿವ, ಬ್ರಹ್ಮ ಎಲ್ಲರೂ ಅವರವರ ವಿಮಾನಗಳಲ್ಲಿ ಬಂದಿಲ್ಲಿಗೆ ಇಳಿದ್ಬಿಟ್ರು. ಇದೇನು ಅನರ್ಥ ಆಗ್ಬಿಡ್ತು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಗಾಬರಿಯಿಂದ ಇದ್ದಾರೆ. ಎಲ್ಲರೂ ರಾಮನನ್ನ ನೋಡಿ ಅವನಿಗೆ ಕೈ ಮುಗಿದು ಪ್ರಾರ್ಥಿಸ್ತಾರೆ. ರಾಮ, ನೀನು ಸಮಸ್ತ ಲೋಕದ ಅಧಿಪತಿ, ನೀನು ಸ್ವಯಂಭೂ, ಸೃಷ್ಟಿ, ಆದಿ, ಮಧ್ಯ, ಅಂತ್ಯಗಳಲ್ಲೇ ನೀರುವಂಥವನು, ನೀನು ಸರ್ವಾಂತರ್ಯಾಮಿ ಅಂತ ರಾಮನನ್ನ ಹಲವು ರೀತಿಯಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಆಗ ಚಿತಾ ಮಧ್ಯದಲ್ಲಿದ್ದಂತಹ ಅಗ್ನಿಪುರುಷ ಇದ್ದಕ್ಕಿದ್ದಂತೆ ಸೀತಾದೇವಿಯನ್ನು ಮೇಲಕ್ಕೆತ್ತಿ ಎತ್ತಿಕೊಂಡು ಬಂದು ರಾಮನ ಸಮೀಪದಲ್ಲಿ ಬಿಡ್ತಾನೆ. ಸೀತೆ ದೇದೀಪ್ಯಮಾನವಾಗಿ ಅತ್ಯಂತ ಕಾಂತಿಯಿಂದ ಬೆಳಗ್ತಾ ಇದ್ದಾಳೆ. ಪುಟಕ್ಕೆ ಹಾಕಿದ ಚಿನ್ನದಂತೆ ಹೊಳಿತಾ ಇದ್ದಾಳೆ. ಸುತ್ತಲೂ ನೆರೆದಿದ್ದಂಥ ಇವರೆಲ್ಲ ನೋಡಿ ಆಶ್ಚರ್ಯ ಪಡ್ತಾರೆ, ಸಂತೋಷ ಪಡ್ತಾರೆ. ವಾನರೆಲ್ಲ ಜೈಕಾರ ಮಾಡ್ತಾ ಇದ್ದಾರೆ. ಆಗ ರಾಮ ತನ್ನದೇ ಆದಂಥ ರೀತಿಯಲ್ಲಿ ಈ ಘಟನೆಗೆ ವಿವರಣೆ ಕೊಡ್ತಾನೆ. ಸೀತೆ ಸದಾ ನನ್ನಲ್ಲಿಯೇ ಅವಳ ಮನಸ್ಸಿದೆ, ಸದಾಚಾರ ಸಂಪನ್ನ ಅವಳು, ಪರಮ ಪವಿತ್ರವಾದಂಥ ಸ್ತ್ರೀ ಎಲ್ಲ ಗೊತ್ತಿತ್ತು. ಈ ಮೂರು ಲೋಕದ ಜನರಿಗೂ ಸೀತೆ ಅತ್ಯಂತ ಪರಮ ಪಾವನ ಸ್ತ್ರೀ ಅನ್ನೋದು ತಿಳಿಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ ಅಂತ ಹೇಳ್ತಾನೆ. ರಾಮನ ಮಾತಿನಿಂದ ಎಲ್ಲರಿಗೂ ಸಂತೋಷ ಆಯಿತು. ವಿಶೇಷವಾಗಿ ಪರಮಶಿವನಿಗೆ ತುಂಬ ಸಂತೋಷ ಆಯಿತು. ಅವನು ಹೇಳ್ತಾನೆ, ರಾಮ ಅಲ್ಲಿ ನೋಡು, ನಿನ್ನ ತಂದೆ ದಶರಥ ನಿನ್ನನ್ನು ಕಾಣೋದಕ್ಕೋಸ್ಕರ ವಿಮಾನದಲ್ಲಿ ಕುಳಿತಿದ್ದಾನೆ, ನಿನ್ನನ್ನು ನೋಡೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾನೆ ಅಂತ ಹೇಳ್ತಾನೆ. ರಾಮ ಲಕ್ಷ್ಮಣರಿಬ್ಬರಿಗೂ ಪರಮಾನಂದ ಆಗಿಬಿಡುತ್ತೆ. ಅನಿರೀಕ್ಷಿತವಾದಂಥ ಘಟನೆ ಇದು. ಆಗ ರಾಮ ಲಕ್ಷ್ಮಣರು ದಶರಥನಿಗೆ ನಮಸ್ಕರಿಸ್ತಾರೆ. ರಾಮನನ್ನು ನೋಡಿ ಸಂತೋಷ ಪಡ್ತಾರೆ. ಎಂತಹ ಕಷ್ಟಗಳನ್ನೆಲ್ಲ ನೀನು ಅನುಭವಿಸ್ಬಿಟ್ಟೆ ಅಂತ ಹೇಳ್ತಾನೆ. ದಶರಥ ರಾಮನನ್ನ ತನ್ನ ತೊಡೆ ಮೇಲೆ ಕೂಡಿಸ್ಕೊಳ್ತಾನೆ, ಆಲಿಂಗಿಸ್ಕೊಳ್ತಾನೆ. ಎಲ್ಲರಿಗೂ ಈ ಸನ್ನಿವೇಶ ನೋಡಿ ಪರಮಾನಂದ ಆಗ್ಬಿಡ್ತು. ಸೀತೆ, ಲಕ್ಷ್ಮಣ ಎಲ್ಲರನ್ನ ದಶರಥ ಆಶೀರ್ವಾದ ಮಾಡ್ತಾನೆ. ಆಮೇಲೆ ಈ ದೇವೇಂದ್ರ ರಾಮನನ್ನು ಕುರಿತು ಹೇಳ್ತಾನೆ, ನೀನು ನರರೆಲ್ಲ ಶ್ರೇಷ್ಠನಾದಂಥವನು, ಪುರುಷೋತ್ತಮ. ನಮ್ಮೆಲ್ಲರ ದರ್ಶನದಿಂದ ಏನಾದರೂ ಒಂದು ಫಲ ಸಿಕ್ಕಬೇಕು, ಅದು ಒಳ್ಳೆಯ ಫಲ ಸಿಕ್ಕಬೇಕು. ನಾವೆಲ್ಲ ನಿನ್ನ ಲೋಕ ಸಂರಕ್ಷಣೆಯ ಕಾರ್ಯಕ್ಕಾಗಿ ಬಹಳ ಸಂತುಷ್ಟರಾಗಿದ್ದೇವೆ. ನಿನ್ನೇನಾದರೂ ಅಪೇಕ್ಷೆ ಇದ್ದೆ ತಿಳಿಸು, ಅದನ್ನು ನಾನು ನಡೆಸ್ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ರಾಮ ಹಿಂದು ಮುಂದೆ ಯೋಚನೆ ಮಾಡದೆ, ನನಗಾಗಿ ಜೀವವನ್ನು ತೆತ್ತಂತಹ ಈ ಯುದ್ಧ ರಂಗದಲ್ಲಿ ಬಿದ್ದಿರುವಂತಹ ಲಕ್ಷಾಂತ ವಾನರರೆಲ್ಲ ಮತ್ತೆ ಎದ್ದು ಕುಳಿತುಕೋಬೇಕು ಅಂತಹ ಒಂದು ವರವನ್ನು ನಾನು ಕೊಡು ಅಂತ ದೇವೇಂದ್ರನನ್ನು ರಾಮ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ನೋಡು, ಇದು ತುಂಬ ಅತಿ ಮಹತ್ವವಾದಂಥದ್ದು, ಆದರೂ ನೀನು ಕೇಳ್ತಾ ಇದೀಯಾ, ನಾನು ಖಂಡಿತ ನೆರವೇರಿಸ್ತೀನಿ ಅಂತ ಅವನು ಅನುಗ್ರಹ ಮಾಡ್ತಾನೆ. ಈ ಮಾತು ದೇವೇಂದ್ರನ ಬಾಯಿನಿಂದ ಹೊರಟ ತಕ್ಷಣವೇ ಆ ಯುದ್ಧ ರಂಗದಲ್ಲಿ ರಾಕ್ಷಸರಿಂದ ಹತರಾಗಿ ಕೈಕಾಲುಗಳನ್ನು ಕಳೆದುಕೊಂಡು ವಾನರರು, ಬಲ್ಲೂಕರು ಎಲ್ಲರೂ ಎದ್ದು ಕುಳಿತುಕೊಂಡ್ಬಿಡ್ತಾರೆ. ಎಲ್ಲ ಗಾಯಗಳು ಮನೆಗೆ ಹೋಗುತ್ತೆ. ಅವರು ಯಾವ ಗಾಯವೂ ಇಲ್ಲದೆ ನಿರೋಗವಾಗಿ, ದೃಢರಾಗಿ, ಬಲವಂತರ ಆಗಿ ಇರಲೆಂದು ವರ ನೀಡಿದ. ಈ ಮಾತು ಹೇಳುತ್ತಿದ್ದಂತೆಯೇ ಯುದ್ಧರಂಗದಲ್ಲಿ ಸತ್ತು ಬಿದ್ದಿದ್ದಂತಹ ಸಾವಿರಾರು ವಾನರರೆಲ್ಲ ಎದ್ದು ಕುಳಿತರು. ಎಲ್ಲರಿಗೂ ಆನಂದ ಆಗ್ಬಿಡ್ತು. ಈ ಸಂದರ್ಭದಲ್ಲಿ ನನಗೆ ಬಹಳ ಹಿಂದೆ ಒಬ್ಬ ಸಂತರು ಹೇಳಿದಂಥ ಒಂದು ಘಟನೆ ನೆನಪಾಗ್ತಾ ಇದೆ. ಈ ವಾನರರೆಲ್ಲ ಎದ್ದು ಕುಳಿತರಲ್ಲ, ರಾಮನಿಗೆ ಮತ್ತೆ ಒಂಚೂರು ಚಿಂತೆ ಇತ್ತಂತೆ. ಯಾಕೆ ಈ ರೀತಿ ಚಿಂತೆ ಅಂತ ಕೇಳಿದ್ರೆ, ರಾಮ ಅಂದ್ಕೊಂಡಂತೆ, ಅಯ್ಯೋ, ಈ ರೀತಿ
ಯುದ್ಧರಂಗದಲ್ಲಿ ಸತ್ತಂಥ ವಾನರೆಲ್ಲರಿಗೂ ಪುನರ್ಜನ್ಮ ಸಿಕ್ಬಿಡ್ತು. ಹಿಂದೆ ಅಲ್ಲಿ ಜಟಾಯು ರಾವಣನಿಂದ ಹತನಾಗ್ತಾ ಇದ್ದ. ನಾನು ಅವನ ಸಂಸ್ಕಾರವನ್ನು ಮಾಡಿಬಿಟ್ಟೆ. ಒಂದು ವೇಳೆ ಆ ಗಾಯಗೊಂಡಿದ್ದಂತಹ ಜಟಾಯುವನ್ನು ನನ್ನ ಕಂಕಣಲ್ಲಿ ಇಟ್ಕೊಂಡು ಇಲ್ಲಿ ಕರ್ಕೊಂಡು ಬಂದಿದ್ರೆ ಜಟಾಯುನೂ ಬದುಕ್ತಾ ಇದ್ದ. ಎಂತಹ ಮಾತು ನೋಡಿ ರಾಮಂದು, ಅಂತಹ ಮಾತು ಅಂತ ಅವನು ಜಟಾಯುವಿನ ಬಗ್ಗೆ ನೆನಪು ಮಾಡ್ಕೊಳ್ತಾನೆ. ಮುಂದೆ ಆವತ್ತಿನ ರಾತ್ರಿ ಎಲ್ಲರೂ ಆನಂದವಾಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ತಾರೆ. ಮುಂದಿನ ರಾಮಕಥೆ ನಾಳೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀರಾಮ ರಾಮ